ನಮ್ಮ ಲೈಫಲ್ಲಿ ಆ ಥರ ಫಿಟ್ನೆಸ್ ಮಾಡೋಕ್ಕೆ ನನ್ನ ಆಸೆ. ರಕ್ಷಕ್ನ ಆ ಥರ ಬಾಡಿ ಬಿಲ್ಡಿಂಗು ದೇಹದ ಅಡಿಯಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೋಸ್ಕರ ಅವ್ರು ಫಿಟ್ನೆಸ್ ಮೇಂಟೈನ್ ಮಾಡಲಿ ಅಂತ ಈ ಮೂಲಕ ಆಶಿಸ್ತೀನಿ. ಅವ್ರ ತಂದೆ ಆಸೆ ಅವ್ರ ಮಗ ಈಡೇರಿಸ್ಲಿ ಅಂತ ಕೇಳ್ಕೊಳ್ತೀನಿ. ದಾವಣಗೆರೆಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ತುಂಬ ಹೆಮ್ಮೆ ಇದೆ. ನಮ್ಮ ಈಗ ನಿಮ್ಮ ಪ್ರಶ್ನೆ ಕೇಳಿ ಸರ್, ಏನಿದೆ ಸತ್ಯ ಹೇಳ್ತೀನಿ. ಪ್ರಮಾಣ ಮಾಡ್ತಾರೆ ಗೊತ್ತಾ ಭಗವದ್ಗೀತೆ ಥರ ನಿಮ್ಮ ಮುಂದೆ ಸತ್ಯನೇ ಹೇಳ್ತೀನಿ. ಹೇಳಿ ಜುಲೈ 22ನೇ ತಾರೀಕು ಏನಾಯಿತು ಅಂತ ಎಲ್ಲ ಒಂದು ವಿಷಯ ಹೇಳ್ತೀನಿ ಕೇಳಿ. ಖಂಡಿತ ಅದು ಒನ್ಸ್ SP ಕರೆದು ನೋಡಿ ಸರ್, ಇಷ್ಟೇ ವಿಷಯ. ನಾವೆಲ್ಲ ಕಲಾವಿದರು, ಕೆಲವೊಂದು ಆಗಬಾರ್ದು ಆಗಿದೆ. ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ, ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ, ಬಂದಿದ್ದೀವಿ. ಏನಕ್ಕೆ? ವಿಶ್ವಾಸಕ್ಕೆ ಬಂದಿರೋದು. ಸೊ ಹಂಗಿದ್ದಾಗ ಎಲ್ಲೋ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು. ಯಾಕೆ ನಾನು 22, 24 ರಕ್ಷಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 22, 23, 24 ಯಾವ ವಿಷಯನೂ ಹೊರಗಡೆ ಬರ್ದಿದ್ದೆ ಬಹಳ ಪ್ಲಾನಾಗೆ ನಾನು ಹ್ಯಾಂಡಲ್ ಮಾಡಿದೆ. ಯಾಕೆಂದರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ. 25 ಏನಾಯಿತು ಅಂದರೆ ಜಗದೀಶ್ ಅವ್ರು ವೀಡಿಯೋ ಮಾಡಿ ಏನೋ ಹೇಳಿದ್ರು. ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡೋದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನಿಗೆ ಹೇಳಿದೆ. ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್. ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡಿಬಿಡ್ತು. ಆ ಅಪ್ಪನ ಬಾಯಿ ಮುಚ್ಚೋಕ್ಕಾಯ್ತದ ಈ ಪ್ರಪಂಚದಲ್ಲಿ? ನನ್ನ ಸ್ನೇಹಿತರೆ, ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ. ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು CM ಅಸ್ಮಿಂಗ್ CM ಉತ್ತರ ಕೊಡಿ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ತಿಡ್ಕೊತಾರೆ. ಅದಾಗದು ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ. ಅದನ್ನು ನಾವು ರೆಕಾರ್ಡ್ ಮಾಡಿ ಹಾಕಿದ್ರು. ಆ ಪ್ರೋಗ್ರಾಮ್ಗೆ ಹೋದಾಗ ಆಗಿದ್ದು ನಿಜ. ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರ್ದು ಅಂತ ಈಗ 15 ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು. ಎಲ್ಲ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮಲ್ಲಿ ರಕ್ಷಕ್ಕಿದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು. ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ಏನು ಸಮಸ್ಯೆ ಏನಾಗಿಲ್ಲ. ಯಾವತ್ತಿಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ, ತಮ್ಮನೇ. ಬಟ್ ಒಂದು ನನಗೆ ಅದೊಂದು ನೋವಿತ್ತು, ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ. ಆ ಕಾರಣಕ್ಕೆ ಏನೋ ಒಂದು ಕಡೆ ಏನಾಗುತ್ತೆ, ಯಾರೂ ಮಾಡಲ್ವಲ್ಲ, ಜೊತೆಲಿ ಸ್ನೇಹಿತ ಮಾಡಲ್ವಲ್ಲ, ನೆಕ್ಸ್ಟ್ ಯಾವ್ದಾರು ರಕ್ಷಕ್ಕೆ ಯಾವ್ದಾರು ಈವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು. ಅದು ಬಿಟ್ಟರೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಹಾಗೆ ಮನುಷ್ಯ ಏಡ್ಸಿದ್ರೆ 13 ವರ್ಷ ಬದುಕ್ಬೋದು. ಈಗ 5 ನಿಮಿಷ ಬದುಕೋಕ್ಕಾಗಲ್ಲ. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇನಿಲ್ಲ. ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ್ ಮಾತಾಡಿದ್ದೀವಿ. ಯಾವತ್ತೂ ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ. ನಾನು ಏನು ರಕ್ಷಕ್ ಮಾಡಿದ್ದೀನಿ ಅಣ್ಣ? ನಾನು ಮಾಡಿಲ್ಲ, ಇವರೇ ಮಾಡಿಲ್ಲ. ಅವಾಗಲೇ ಎಲ್ಲರ ಮುಂದೆ. ಸೊ ಹಂಗಿದ್ದ ಮೇಲೆ ಆಯಿತಾ, ಹಂಗಿದ್ದ ಮೇಲೆ ಇದು ಈ ಥರ ಆದತ್ತಂದರೆ ಆ ಒಂದು ಎಲ್ಲೊಂದು ಕಡೆ ನಂಬಿಕೆಗಳು ಹೋಗುತ್ತೆ. ಈ ಜನ್ರೇಷನ್ ನಂಬಿಕೆ ಉಳಿಯಲ್ಲ, ಉಳಿಬೇಕು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳ್ಳೋಂಥದ್ದಿರುತ್ತೆ. ಬಟ್ ಒಂದು ಮಾತು ನಾನು ಹೇಳ್ತೀನಿ, ನಾನು ಒಂದೇ ಮಾತು ಹೇಳೋದು. ನನಗೆ ಯಾರೋ ಇವತ್ತು ಫೋನ್ ಮಾಡಿದ್ರು, ರಕ್ಷಕರ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ತುಂಬ ಖುಷಿ. ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ. ಅಲ್ಲೇ ಭಾಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು. ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ, ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತಲೂ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಮಾತು ಹೇಳ್ತೀನಿ, ಒಂದು ಸಿನಿಮಾ ಮಾಡೋದಲ್ಲ ಸರ್, ತಲುಪಿಸೋದು ಮುಖ್ಯ. ನಾನು 3-4 ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದನ್ನೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಕಷ್ಟ ಸುಖಗಳು ಗೊತ್ತಿದೆ. ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ. ಅದು ರಕ್ಷಕ್ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ.